ಡೆಮಾಸ್ಕಸ್ನಲ್ಲಿ ಒಬ್ಬ ರಾಜ ಇದ್ದ. ರಾಜನಿಗೆ ಒಂದಿನ ಅವನ ಸಾವು ಅವನ ಮುಂದೆ ನಿಂತು ಹೇಳ್ತು, ರಾಜ, ನಾನು ನಾಳೆ ಬರ್ತಾಯಿದ್ದೀನಿ, ನೀನು ಸಾಯೋಕ್ಕೆ ಸಿದ್ಧನಾಗಿರು ಅಂತ. ಆದರೆ ರಾಜ ತುಂಬ ಭಯ ಆಯಿತು. ಅವನು ತನ್ನ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸ್ಕೊಂಡು ಮಾತುಕತೆ ಹೇಳ್ದ. ರಾಜ ಇಲ್ಲಿದ್ದರೆ ತಾನೇ ಅವನಿಗೆ ಸಾವು ಬರೋದು. ಅದಕ್ಕೋಸ್ಕರ ರಾಜ ದೂರ ಹೋಗ್ಬಿಟ್ರೆ, ಅದಕ್ಕೋಸ್ಕರ ಅವನ ರಾಜ್ಯದ ಪ್ರಮುಖರೆಲ್ಲ ಸೇರಿ ಅವನ ರಾಜ್ಯದಲ್ಲಿ ಅತಿ ವೇಗವಾಗಿ ಓಡ್ತಕ್ಕಂಥ ಒಂದು ಕುದುರೆನ ಆಯ್ಕೆ ಮಾಡಿದರು. ಅದರ ಮೇಲೆ ಕೂರಿಸಿ ರಾಜನ ಕಳಿಸ್ಬಿಟ್ರು. ರಾಜ ಓದ ತುಂಬ ದೂರ ಹೋದ, ತುಂಬ ವೇಗವಾಗಿ ಓಡ್ತಕ್ಕಂಥ ಕುದುರೆ. ಕೊನೆಗೆ ಸಾಯಂಕಾಲ ಆಯಿತು, ಇನ್ನು ಸಂಜೆ ಆಯಿತು. ಸಾವು ಬರ್ತೀನಿ ಅಂತ ಹೇಳಿದ್ದು ಇವತ್ತು ಹಗಲಿನಲ್ಲಿ, ಇನ್ನು ಸಂಜೆ ಆಗೋ ಸಮಯ ಆಯಿತು, ಇನ್ನು ಸಾವು ಬರೋಣ ನನಗೆ ಅಂತ ತಿಳ್ಕೊಂಡು ಒಂದು ಕಡೆ ನಿಲ್ಲಿಸ್ದ. ಅವನು ತುಂಬ ದಣಿವಾಗಿತ್ತು. ನಿಲ್ಲಿಸಿ ನೀರನ್ನು ಕುಡ್ದ, ಕುದುರೆಗೆ ನೀರು ಕುಡಿಸ್ದ. ಸ್ವಲ್ಪ ಹೊತ್ತಾದಮೇಲೆ ಅವನ ಸಾವು ಬಂದು ನಿಂತ್ಕೊತು. ಹೇಳ್ತು, ರಾಜ, ನಿನ್ನ ಸಾವು ನಿಗದಿಯಾಗಿದ್ದು ಇಲ್ಲೇ. ನೀನು ಇಲ್ಲಿಗೆ ಇಷ್ಟು ಬೇಗ ಬರ್ತೀಯೋ ಇಲ್ಲೋ ಅಂತ ನನಗೆ ಭಯ ಆಗಿತ್ತು. ನಿನ್ನ ರಾಜ್ಯದಲ್ಲಿ ಒಳ್ಳೊಳ್ಳೆ ಕುದುರೆಗಳನ್ನಿಟ್ಟಿದ್ದೆ ಕಣೆಯ ಅಂತ ಹೇಳ್ತು. ಇಂತಹ ದೃಷ್ಟಾಂತಗಳ ಮುಖಾಂತರ ಓಶೋ ತಮ್ಮ ಉಪನ್ಯಾಸವನ್ನು ಕೊಡ್ತಾರೆ. ಸಾವು ಮನುಷ್ಯ ಹುಟ್ಟಿದಾಗಲೇ ಅವನ ಜೊತೆ ಬರ್ತದೆ. ಅವತ್ತು ಯಾವತ್ತಾದರೂ ಬರ್ಬೋದು. ಆ ಸಾವು ಬರುವ ಒಳಗಡೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೋಬೇಕು, ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಅನ್ನೋದು ಓಶೋ ಭಗವಾನರ ಆಶಯ ಆಗಿತ್ತು, ಅವರ ಉಪದೇಶ ಆಗಿತ್ತು. ಓಶೋ ಡಿಸೆಂಬರ್ 11ನೇ ತಾರೀಕು 1931 ಇಸ್ವಿನಲ್ಲಿ ಹುಡ್ತಾರೆ. ಈಗಿನ ಮಧ್ಯಪ್ರದೇಶದ ಕುಚ್ವಾಡ ಗ್ರಾಮ ಅವರ ಊರು. ಅವರ ಮೂಲ ಹೆಸರು ಚಂದ್ರಮೋಹನ್ ಜೈನ್ ಅಂತ. ಅವರು ಮೊದಲು BA ಪದವಿಯನ್ನು ಮುಗಿಸಿ MA ಮಾಡಿಕೊಂಡು ತತ್ವಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅಂತ ಅವರು ಹೇಳ್ಕೊತಾರೆ. 1960ರ ದಶಕದಲ್ಲಿ ಅವರನ್ನು ಜನ ಆಚಾರ್ಯ ರಜನೀಶ್ ಅಂತ ಕರೀತಾಯಿದ್ರು. 1970ರ ದಶಕದಲ್ಲಿ ಅವರನ್ನು ಭಗವಾನ್ ರಜನೀಶ್ ಅಂತ ಅವರ ಶಿಷ್ಯರು ಕರೀತಾಯಿದ್ರು. 1989ನೇ ಇಸ್ವಿ ಆದಮೇಲೆ ಓಶೋ ತಮ್ಮ ಹೆಸರನ್ನು ರಜನೀಶ್, ಅವರ ಹೆಸರನ್ನು ಓಶೋ ಅಂತ ಬದಲಾಯಿಸಿಕೊಂಡ್ರು. ಅವರು ಹುಟ್ಟಿದಾಗಲೇ ಜ್ಯೋತಿಷಿಗಳಿಗೆ ಹೇಳಿದ್ರಂತೆ, ಅವ್ರ ತಂದೆ ತಾಯಿಗಳಿಗೆ. ಅವ್ರಿಗೆ 21ನೇ ವಯಸ್ಸಾದಮೇಲೆ ಅವ್ರು ಸಾಯ್ತಾರೆ. ಆ 21ನೇ ವಯಸ್ಸಿನಲ್ಲಿ ಅವ್ರು ಸಾವನ್ನು ತಪ್ಪಿಸ್ಕೊಂಡ್ರೆ ಮತ್ತೆ ಇನ್ನು 7 ವರ್ಷಕ್ಕೆ ಮತ್ತೆ ಅವ್ರು ಸಾವು ಬರ್ತದೆ. ಕೊನೆಯವರೆಗೂ ಪ್ರತಿ 7 ವರ್ಷಕ್ಕೊಂದ್ಸಲ ಅವ್ರ ಹತ್ರ ಅವ್ರ ಸಾವು ಬರ್ತದೆ ಅಂತ ಹೇಳಿರ್ತಾರೆ. ಓಶೋ ತನ್ನ 21ನೇ ವಯಸ್ಸಿನಲ್ಲಿ ತಾನು ಇವತ್ತು ಸಾಯ್ತೀನಿ ಅಂತ ತಿಳ್ಕೊಂಡು ಯಾವುದೋ ಒಂದು ಧ್ಯಾನ ಕೇಂದ್ರದಲ್ಲಿ ಕೂತ್ಕೊಂಡು ಆ ದಿನ ಎಲ್ಲ ಕಳೀತಾರೆ. 3 ದಿನ ಆದರೂ ಅವ್ರಿಗೆ ಸಾವು ಬರೋದಿಲ್ಲ. ವಾಪಸ್ಸು ಮನೆಗೆ ಬರ್ತಾರೆ. ಅಲ್ಲಿಂದಾದಮೇಲೆ ಅವರ ಮನಸ್ಸು ಆಧ್ಯಾತ್ಮಿಕತೆ ಕಡೆಗೆ ಒಲವನ್ನು ತೋರ್ತದೆ. ಮುಂಬೈನ ಒಂದು ಚಿಕ್ಕ ಫ್ಲ್ಯಾಟ್ನಲ್ಲಿ ಒಂದು ಧ್ಯಾನ ಕೇಂದ್ರವನ್ನು, ಆಶ್ರಮವನ್ನು, ಆಧ್ಯಾತ್ಮಿಕ ಕೇಂದ್ರವನ್ನು ಮಾಡಿಕೊಂಡು ಅವರು ತಮ್ಮ ಶಿಷ್ಯರಿಗೆ ಬೋಧನೆಗಳನ್ನ ಮಾಡ್ತಾರೆ. ಅವರು ಒಂದು ಧ್ಯಾನದಲ್ಲಿ ಹೊಸ ಸಿಸ್ಟಮನ್ನು ಸ್ಥಾಪನೆ ಮಾಡ್ತಾರೆ. ಸನ್ಯಾಸ ಕ್ರಮವನ್ನು, ನವ ಸನ್ಯಾಸ ಕ್ರಮವನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಡೈನಾಮಿಕ್ ಧ್ಯಾನ, ನವ ಸನ್ಯಾಸಿನ ಕ್ರಮ ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಈ ಜಗತ್ತಿನ ಸುಖಭೋಗಗಳನ್ನ ಅನುಭವಿಸ್ಕೊಂಡು ಅದಕ್ಕೆ ಅಂಟಿಕೊಳ್ಳೋದನ್ನು ಬದುಕತಕ್ಕಂಥದ್ದು. ದೇವರು ಕೊಟ್ಟಿರ್ತಕ್ಕಂಥ ಈ ಅತ್ಯಮೂಲ್ಯವಾಗಿರ್ತಕ್ಕಂಥ ಈ ದೇಹವನ್ನು ಉಪವಾಸ ಬೇಯಿಸಿ ನಾವು ಆಧ್ಯಾತ್ಮಿಕತೆಯ ಧ್ಯಾನವನ್ನು ಸಾಧಿಸ್ತೀವಿ ಅಂದರೆ ಏನರ್ಥ? ಅದಕ್ಕೋಸ್ಕರ ಮನುಷ್ಯ ಮೊದಲು ತನ್ನ ಮಾನಸಿಕವಾದಂಥ, ದೈಹಿಕವಾದಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕು ಅನ್ನೋದು ಓಶೋರವರ ಒಂದು ಉಪದೇಶ ಆಗಿತ್ತು. 1961ರಲ್ಲಿ ಓರೆಗಾವ್ನಲ್ಲಿ ಅವರು ಒಂದು
60,000 ಎಕರೆ ಜಮೀನನ್ನು ಕೊಂಡ್ಕೊತಾರೆ, ಭೂಮಿಯನ್ನು ಕೊಂಡ್ಕೊಂಡು ಅನ್ನೋದು ದೊಡ್ಡ ಆಶ್ರಮವನ್ನು ಮಾಡ್ತಾರೆ. ಅವ್ರ ಹತ್ರ ಅವ್ರಿಗೆ ಮೊದಲಿಂದನೂ ತಾನಂತೂ ವೈಭವಯುತವಾಗಿರ್ತಕ್ಕಂಥ ಜೀವನವನ್ನು, ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಆಸೆ ಇರ್ತದೆ. ಅವ್ರ ಹತ್ರ 60 ರೋಲ್ಸ್ ರಾಯ್ ಕಾರುಗಳಿತ್ತಂತೆ. ಅವರು ಲಕ್ಷಾಂತರ ಪುಸ್ತಕಗಳನ್ನ ಓದ್ಕೊಂಡಿದ್ರು. ಅವರು ಪ್ರತಿ ಧರ್ಮದಲ್ಲೂ ಇರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಗಳನ್ನ ಕಂಡುಹಿಡಿದು ಅದನ್ನು ಸಾರಾಸಗಟಾಗಿ ತುಂಬ ನಿಷ್ಠುರವಾಗಿ ಅದನ್ನು ಬಹಿರಂಗವಾಗಿ ಹೇಳಿಕೆ ನೀಡ್ತಾಯಿದ್ರು. ಆದ್ದರಿಂದ ಅವರಿಗೆ ಜಗತ್ತಿನ ಯಾವ ಧರ್ಮ ಗುರುಗಳಿಗೂ ಸಹ ಓಶೋನ ಕಂಡರೆ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರನೇ ಅವರ ಮೇಲೆ 1984ನೇ ಇಸ್ವಿಲಿ ಅವ್ರ ಮೇಲೆ ಕಂಪ್ಲೇಂಟ್ನ ಫಿಟ್ ಮಾಡ್ತಾರೆ ಅಮೇರಿಕಾದಲ್ಲಿ. ಅವರನ್ನು ತುಂಬ ನಿಗೂಢವಾಗಿ ಬಂಧಿಸಿ 2 ವರ್ಷ ಜೈಲಲ್ಲಿ ಇದ್ಕೊಂಡು ಇರಿಸಿ ಅವರಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕ್ಕೊಂಡು ಅವರನ್ನು ಭಾರತಕ್ಕೆ ಕಳಿಸ್ತಾರೆ. ಅವರು ಕೊನೆ ದಿನ ಬರುವಾಗ ಅವರನ್ನು ಪರೀಕ್ಷೆ ಮಾಡೋಕ್ಕೆ ಬಂದಂಥ ಡಾಕ್ಟರ್ ಹತ್ರ ಓಶೋ ತಾವಾಗಿ ಹೇಳ್ತಾರೆ, ನಾನಿನ್ನು 4 ವರ್ಷ ಮಾತ್ರ ಬದುಕ್ತೀನಿ ಅಂತ. ಅವ್ರಿಗೆ ಯಾಕೆ ಹಂಗೆ ಅನಿಸಿತ್ತು ಅಂತ ಗೊತ್ತಿಲ್ಲ. ಕೆಲವರ ಅಭಿಪ್ರಾಯದ ಪ್ರಕಾರ ಓಶೋನ ಶಿಕ್ಷೆಗಳಿಗೆ ಒಳಪಡಿಸೋಕ್ಕೆ ಸಾಧ್ಯ ಇಲ್ಲದೇ ಅಲ್ಲಿಯ ಸರ್ಕಾರ ತುಂಬ ರಹಸ್ಯವಾಗಿ ಅವರಿಗೆ ಸ್ಲೋ ಪಾಯ್ಸನ್ನ ಕೊಟ್ಟಿತ್ತು, ವಿಷದ ಇಂಜೆಕ್ಷನನ್ನು ಕೊಟ್ಟಿತ್ತು ಅಂತ ಕೆಲವರ ಅಭಿಪ್ರಾಯ. ಅದೇ ರೀತಿ ಓಶೋ ಭಾರತಕ್ಕೆ ಬಂದು ಮತ್ತೆ ಅಲ್ಲಿಂದ ತಮ್ಮ ಹೆಸರನ್ನ ಓಶೋ ಅಂತ ಬದಲಾಯಿಸ್ಕೊಂಡು ತಮ್ಮ ಉಪನ್ಯಾಸ ಕ್ರಮವನ್ನು ಮುಂದುವರಿಸ್ತಾರೆ. ಇಡೀ ಪ್ರಪಂಚದಾದ್ಯಂತ ಅಸಂಖ್ಯಾತ ಕೋಟಿ ಜನ ಶಿಷ್ಯರನ್ನು ಹೊಂದ್ತಾರೆ. 1990ನೇ ಇಸ್ವಿನಲ್ಲಿ ಅವ್ರು ಹೇಳಿದಂತೆ 4ನೇ ವರ್ಷಕ್ಕೆ ಸರಿಯಾಗಿ ಅವರು ಈ ದೇಹವನ್ನು ಈ ಲೋಕವನ್ನು ತ್ಯಜಿಸಿ ಹೋಗ್ತಾರೆ. ಅವ್ರು ಸತ್ತ ಮೇಲೆ ಅವ್ರ ಶಿಷ್ಯರು ಆ ಓಶೋ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಇವತ್ತಿಗೂ ಸಹ 60 ದೇಶದಲ್ಲಿ 750ಕ್ಕೂ ಹೆಚ್ಚು ಧ್ಯಾನ ಕೇಂದ್ರಗಳಿವೆ. ಈಗ ಇನ್ನೂ ಸಾವಿರಾರು ಧ್ಯಾನ ಕೇಂದ್ರಗಳಿವೆ. ಇಡೀ ಜಗತ್ತು ಅವರನ್ನು ಸರ್ವಶ್ರೇಷ್ಠ ತತ್ವಜ್ಞಾನಿ ಅಂತ ಕರೆದಿದ್ದರೆ ನಾವು ಮಾತ್ರ ಈಗಲೂ ಅವರನ್ನು ಕಾಮಕಗುರು, ಸೆಕ್ಸ್ ಗುರು ಅಂತಲೇ ಕರಿತಾ ಇದ್ದೀವಿ. ಮುಂದಿನ ವಿಚಾರಧಾರೆಯನ್ನು ನಾಳಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.